8ನೇ ತರಗತಿಯ ತಿಳಿ ಕನ್ನಡ ಭಾಗ 1ರ ಒಂದು ಪದ್ಯ ಭಾಗದಲ್ಲಿ ಇವತ್ತು ನಾವು ಅನ್ವೇಷಣೆ ಎನ್ನುವುದರ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ ಮಕ್ಕಳೇ. ಅನ್ವೇಷಣೆ ಅಂತಂದರೆ ಏನು? ಅನ್ವೇಷಣೆ ಈ ಪದ್ಯವನ್ನು ಬರೆದವರು GS ಶಿವರುದ್ರಪ್ಪನವರು. ಅನ್ವೇಷಣೆ ಅಂತಂದರೆ ಹುಡುಕುವುದು, ಅನ್ವೇಷಣೆ ಮಾಡುವುದು, ಹುಡುಕುವುದು ಅಂತ ನಾವು ಕರಿತೀವಿ. ಇದರಲ್ಲಿ ನಾವು ಪಾಠ ಪ್ರವೇಶ ನೋಡೋಣ. ನಮ್ಮ ಬದುಕು ಸುಂದರವಾದದ್ದು, ನಮ್ಮ ಬದುಕು ಸುಂದರವಾದದ್ದು, ಸಂತೋಷವಾದದ್ದು. ನಾವ್ಯಾರು ಇದನ್ನು ಗುರುತಿಸುವುದೇ ಇಲ್ಲ. ಸುಖ ಸಂತೋಷಕ್ಕಾಗಿ, ಕಷ್ಟ ಪರಿಹಾರಕ್ಕಾಗಿ ಯಾರನ್ನೋ ಕೇಳುತ್ತೇವೆ. ಅಂದರೆ ನಾವು ಗಮನಿಸುವುದೇ ಇಲ್ಲ. ಸುಖ ಸಂತೋಷಕ್ಕಾಗಿ, ಕಷ್ಟ ಪರಿಹಾರಕ್ಕಾಗಿ ಯಾರನ್ನೋ ಕೇಳುತ್ತೇವೆ, ದೇವರನ್ನು ಬೇಡುತ್ತೇವೆ. ಏನೇನೋ ಕೊಟ್ಟು ಅಥವಾ ಬಲಿ ನೀಡಿ ಸುಖಕ್ಕಾಗಿ ಹುಡುಕಾಡುತ್ತೇವೆ. ಸುಖದ ಮೂಲ ಎಲ್ಲಿದೆ ಎಂಬುದನ್ನು ಚರ್ಚಿಸಿರಿ. ಬೆಲ್ಲದ ರುಚಿ ಹೇಗಿದೆ ಎಂದರೆ ಸಿಹಿದಿದೆ ಎನ್ನುತ್ತೀರಿ. ಅಂದರೆ ನಾವು ಬೆಲ್ಲದ ರುಚಿ ಹೇಗಿದೆ ಅಂದರೆ ಅದನ್ನು ನಾವೇ ಸ್ವತಃ ತಿಂದು ನೋಡಿದಾಗ ಅದರ ರುಚಿ ಗೊತ್ತಾಗುತ್ತದೆ. ಅದು ಹೇಗೆ ಗೊತ್ತಾಯಿತು ಎಂಬ ಪ್ರಶ್ನೆಗೆ ನಾನೇ ತಿಂದು ರುಚಿ ಅನುಭವಿಸಿದೆ ಎಂದು ಹೇಳುವಿರಿ. ನಾನೇ ಬೆಲ್ಲ ತಿಂದಂತೆ ರುಚಿ ಅನುಭವಿಸಿದಂತೆ ನಮ್ಮ ಕಷ್ಟ ಸುಖಗಳಿಗೆ ನಾವೇ ಜವಾಬ್ದಾರರು. ಅದರ ಮೂಲ ನಮ್ಮಲ್ಲಿದೆ. ಇದನ್ನು ನಾವೇ ಸರಿಪಡಿಸಿಕೊಳ್ಳಬೇಕು. ಅಂತಂದರೆ ನಮ್ಮಲ್ಲಿ ಸುಖ ಇದೆ, ಎಲ್ಲ ಇದೆ. ನಾವು ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಒಂದು ಸರಿದಾರಿಯಲ್ಲಿ ಹೋದಾಗ ನಮಗೆ ಇಲ್ಲಿ ಏನಾಗುತ್ತೆ, ಸುಖ ಸಂತೋಷ ಎಲ್ಲವೂ ನಮ್ಮಲ್ಲೇ ಇದೆ. ನಮಗೆಲ್ಲ ಅತಿ ಅಭಿಮಾನವಿದೆ, ಗರ್ವ ಇದೆ. ನಾನು ಹೇಳಿದ್ದು ಸರಿ ಇದೆ, ನಾನು ಮಾಡಿದ್ದು ಅತ್ಯುತ್ತಮ ಎಂಬಂಥ ಕಲ್ಪನೆ ಇದೆ. ಅಂತಂದರೆ ಮನುಷ್ಯ ಏನು ಮಾಡ್ತಾನೆ, ನಾನೇ ಮಾಡಿದ್ದು ಸರಿ, ನಾನು ಹೋಗಿದ್ದ ದಾರಿಯೇ ಸರಿ ಎಂಬುದನ್ನಾಗಿ ಏನು ಮಾಡ್ತಾನೆ, ಮನುಷ್ಯ ತನ್ನ ಗರ್ವದಿಂದ ಇರುತ್ತಾನೆ. ಹೀಗಾಗಿ ಇನ್ನೊಬ್ಬರೊಡನೆ ಹಂಚಿಕೊಂಡು ಹೊಂದಿಕೊಂಡು ಬದುಕದೆ ಕಷ್ಟಪಡುತ್ತೇವೆ, ದುಃಖ ಅನುಭವಿಸುತ್ತೇವೆ. ಅದರಿಂದಾಗಿ ಹೊಂದಿಕೊಂಡು ಹೋಗಬೇಕೆನ್ನುವುದೇ ಒಂದು ಕವಿಯ ಆಶಯವಾಗಿದೆ. ಕವಿ ಏನು ಮಾಡಿದ್ದಾರೆ, ಇಲ್ಲಿ ಒಂದು ಅನ್ವೇಷಣೆಯ ಪೊಯಮಿನ ಮೂಲಕ ಕವಿ ಏನಾಗಿದೆ, ಒಂದು ಪಾಠ ಪ್ರವೇಶದಲ್ಲಿ ಈ ರೀತಿ ಹೇಳಿದ್ದಾರೆ. GS ಶಿವರುದ್ರಪ್ಪನವರು ತಮ್ಮ ಕಲ್ಪನೆಗಳ ಮೂಲಕ ಯಾವ ರೀತಿ ಬದುಕನ್ನು ಕಟ್ಟಿಕೊಳ್ಳಬೇಕೆಂಬುದನ್ನಾಗಿ ವರ್ಣಿಸಿರುವುದನ್ನು ನಾವು ನೋಡುತ್ತೇವೆ. ಪೊಯಮ್ನ ನೋಡೋಣ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ. ಅಂತಂದರೆ ಏನು ಹೇಳಿದರೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ನಾವು ಎಲ್ಲೆಲ್ಲೋ ಹುಡುಕ್ತೀವಿ ದೇವರನ್ನು, ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ನಾವು ದೇವರು ಎಲ್ಲೆಲ್ಲೋ ಹೋಗಿ ನೋಡ್ತೀವಿ. ನಾವು ದೇವರು ನಮ್ಮ ಸುತ್ತಮುತ್ತಲೂ ದೇವರಿದ್ದಾರೆ. ಮತ್ತು ಆಮೇಲೆ ಕಲ್ಲು ಮಣ್ಣುಗಳ ಗುಡಿಯೊಳಗೂ ನಾವು ದೇವರು ಇರುವುದನ್ನು ನಾವು ಕಾಣ್ತೇವೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸಲಾದೆವು ನಮ್ಮೊಳಗೆ. ನಮ್ಮಲ್ಲೇ ಇರುವಂಥ ನಮ್ಮ ಸುತ್ತಮುತ್ತಲಿರುವಂಥ ಒಂದು ಪ್ರೀತಿ ಸ್ನೇಹಗಳನ್ನು ನಾವು ಗುರುತಿಸದಾದೆವು ನಮ್ಮೊಳಗೆ. ನಮ್ಮಲ್ಲೇ ಇರುವಂಥ ಒಂದು ಪ್ರೀತಿ ಸ್ನೇಹಗಳನ್ನು ನಾವೇನು ಮಾಡ್ತೀವಿ, ಗುರುತಿಸಲಾಗದಷ್ಟು ನಾವು ಅಹಮನ್ನು ತುಂಬಿಕೊಂಡಿದ್ದೇವೆ. ಅದಕ್ಕೆ ಕವಿ ಏನು ಹೇಳ್ತಾರೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ. ಅಂದರೆ ನಮ್ಮಲ್ಲೇ ಇರುವಂಥ ನಮ್ಮ ಸುತ್ತಮುತ್ತಲಿ ವಾಸ ಮಾಡುವಂಥ ಒಂದು ಪ್ರೀತಿ ಸ್ನೇಹಗಳು ಸಂಬಂಧಗಳನ್ನು ನಾವು ಗುರುತಿಸಲಾಗೆವು ಎಂಬುದನ್ನಾಗಿ ಕವಿ ಹೇಳಿದ್ದಾರೆ. ಎಲ್ಲಿದೆ ನಂದನ ಎಲ್ಲಿದೆ ಬಂಧನ, ಎಲ್ಲಿದೆ ನಂದನ ಎಲ್ಲಿದೆ ಬಂಧನ, ಎಲ್ಲ ಇವೆ ಈ ನಮ್ಮೊಳಗೆ, ಎಲ್ಲ ಇವೆ ಈ ನಮ್ಮೊಳಗೆ. ಒಳಗಿನ ತಿಳಿಯನ್ನು ಕಲಕದೆ ಇದ್ದರೆ, ಒಳಗಿನ ತಿಳಿಯನ್ನು ಕಲಕದೆ ಇದ್ದರೆ ಅಮೃತದ ಸವಿಯಿದೆ ನಾಲಿಗೆಗೆ, ಅಮೃತದ ಸವಿಯಿದೆ ನಾಲಿಗೆಗೆ. ಇಲ್ಲಿ ಕವಿ ಏನು ಮಾಡಿದ್ದಾರೆ, ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಅಂತಂದರೆ, ಎಲ್ಲಿದೆ ಅಂತಂದರೆ ಎಲ್ಲಿದೆ ನಂದನ ಮೀನ್ಸ್ ಉದ್ಯಾನವನ, ಎಲ್ಲಿದೆ ಬಂಧನ, ಎಲ್ಲಿದೆ ಅಂತ ಬಂಧನ ಅಂತಂದರೆ ನಮ್ಮ ಈ ಒಂದು ಕಟ್ಟುಪಾಡುಗಳನ್ನು ನಾವು ಕಟ್ಟಿಕೊಂಡು ಏನು ಮಾಡ್ತಾ ಇದ್ದೀವಿ, ಬದುಕ್ತಾ ಇದ್ದೀವಿ.
ಎಲ್ಲ ಇವೆ ಈ ನಮ್ಮೊಳಗೆ. ಏನು ಮಾಡ್ತೀವಿ ನಾವು, ಒಂದು ಸರ್ಕಲ್ ಹಾಕ್ಕೊಂಡು ನಾವೇನು ಮಾಡ್ತಾಯಿದ್ದೀವಿ, ಜೀವಿಸ್ತಾ ಇದ್ದೀವಿ. ಆ ಒಂದು ಹೊರಗಡೆ ಬಂದಾಗ ಗೊತ್ತಾಗುತ್ತೆ ನಮಗೆ, ಒಳಗಿನ ತಿಳಿಯನ್ನು ಕಲಕದೇ ಇದ್ದರೆ ನಾವೇನು ಮಾಡಬೇಕು, ಅಲ್ಲಿರುವಂಥ ಒಂದು ತಿಳಿಯನ್ನು ಕಲಕದೇ ಇದ್ದರೆ ಅಮೃತದ ಸವಿ ಇದೆ ನಾಲಿಗೆಗೆ, ಅಮೃತದ ಸವಿ ಇದೆ ನಾಲಿಗೆಗೆ. ನಮಗೇನಾಗುತ್ತೆ, ನಮ್ಮ ಬಾಯಿಗೆ ಒಂದು ಸಿಹಿಯನ್ನು ಸಿಕ್ಕಂಗಾಗುತ್ತದೆ ಎಂಬುದನ್ನು ಕವಿ ಸಾಲುಗಳ ಮೂಲಕ ಏನು ಮಾಡಿದ್ದಾರೆ, ವರ್ಣಿಸಿದ್ದಾರೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇವೆ ಈ ನಮ್ಮೊಳಗೆ, ಒಳಗಿನ ತಿಳಿಯನ್ನು ಕಲಕದೆ ಇದ್ದರೆ ಅಮೃತದ ಸವಿ ಇದೆ ನಾಲಿಗೆಗೆ ಎಂಬುದನ್ನಾಗಿ ನಾವು ಹೇಳಿದ್ದಾರೆ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮಿನ ಕೋಟೆಯಲ್ಲಿ, ಎಷ್ಟೋ ಕಷ್ಟವು ಹೊಂದಿದೆ ಎಂಬುದು 4 ದಿನದ ಈ ಬದುಕಿನಲ್ಲಿ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮಿನ ಕೋಟೆಯಲ್ಲಿ, ಎಷ್ಟೋ ಕಷ್ಟವು ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ. ಅಂದರೆ ನಾವೇನು ಮಾಡ್ತೀವಿ, ಹತ್ತಿರವಿದ್ದು ನಾವೇನು ಮಾಡ್ತೀವಿ, ಎಲ್ಲ ಸಂಬಂಧಗಳು ನಮ್ಮ ಹತ್ತಿರ ಸುತ್ತಮುತ್ತಲಿದ್ದರೂ ಸಹ ನಾವೇನು ಮಾಡ್ತೀವಿ, ಹತ್ತಿರವಿದ್ದು ದೂರ ನಿಲ್ಲುವೆವು ಅಂತಂದರೆ ಅವರೇ ನಮ್ಮನ್ನು ಮಾತಾಡಿಸ್ಲಿ, ಅವರೇ ನಮ್ಮ ಹತ್ರಕ್ಕೆ ಬರಲಿ ಏನಂತ ನಾವು ಒಂದು ಚೌಕಟ್ಟನ್ನು ಹಾಕ್ಕೊಂಡು ಬದುಕ್ತಾ ಇದ್ದೀವಿ. ಒಂದು ಅಹಮಿನಿಂದ ನಾವು ಬದುಕ್ತಾ ಇದ್ದೀವಿ. ಅಹಮಿನ ಒಂದು ಕೋಟೆಯಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಜೀವಿಸ್ತಾ ಇದ್ದೀವಿ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮಿನ ಕೋಟೆಯಲ್ಲಿ. ನಮ್ಮ ಸಂಬಂಧಿಕರಾಗಿರ್ಬೋದು, ನಮ್ಮ ಸ್ನೇಹಿತರಾಗಿರ್ಬೋದು, ಏನು ಮಾಡ್ತಾ ಇದ್ದೀವಿ, ನಾವೇ ಹೋಗಿ ಯಾಕೆ ಮಾತಾಡಿಸ್ಬೇಕು, ಅವರು ನಮ್ಮನ್ನು ಮಾತಾಡಿಸ್ಲಿ ಅಂತ ಏನು ಮಾಡ್ತಾ ಇದ್ದೀವಿ, ನಾವು ಕಾಯ್ತಾ ಇದ್ದೀವಿ. ಎಷ್ಟೋ ಕಷ್ಟವು ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ. ಎಷ್ಟೋ ಕಷ್ಟ ಅಂದರೆ ನಾವು ಹೊಂದಿಕೊಂಡು ಬದುಕುವುದು ಎಷ್ಟು ಕಷ್ಟ ಎಂಬುದನ್ನಾಗಿ ಇಲ್ಲಿ ನಾವು ಬದುಕುವುದು 4 ದಿನದ ಈ ಬದುಕಿನಲ್ಲಿ. ನಾವು ಏನು ಮಾಡ್ತೀವಿ, ಈ 4 ದಿನದ ಈ ಬದುಕಿನಲ್ಲಿ ಮನುಷ್ಯ ಯಾವ ರೀತಿಯೆಲ್ಲ ವರ್ತಿಸುತ್ತಾನೆ, ಆ ಒಂದು ಚೌಕಟ್ಟಿನಲ್ಲಿ ಬದುಕುತ್ತಿದ್ದಾನೆ ಎಂಬುದನ್ನಾಗಿ ಕವಿ ಇಲ್ಲಿ ಏನು ಮಾಡಿದ್ದಾರೆ, ಸಾಲುಗಳ ಮೂಲಕ ವಿವರಿಸಿದ್ದಾರೆ. ಈ ಒಂದು ಅನ್ವೇಷಣೆಯ ಪೊಯಮನ್ನು ಬರೆದವರು GS ಶ್ರೀರುದ್ರಪ್ಪನವರು. ಈ ಒಂದು ಅನ್ವೇಷಣೆಯ ಪದ್ಯ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಕನ್ನಡ ಫಾರ್ ರಿಸರ್ಚರ್ಸ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮೇಲೆ ಕಾಣುವಂಥ ಬೆಲ್ ಐಕಾನ್ ತಪ್ಪದೆ ಪ್ರೆಸ್ ಮಾಡಿ. ಧನ್ಯವಾದಗಳು.